ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಟೈಮಿಂಗ್ಸ್ 7-6 ಗಂಟೆಗಿದೆ. ಲಾಗಿನ್ ಆಗಿದ್ದೀನಿ. ಬೈಕ್ ಕಿಲೋಮೀಟರ್ಸ್ ಬಂದುಬಿಟ್ಟು ಇದ್ಯಾವುದೋ 144. ಯಾರು ಬೆಂಗಳೂರು ಕುಡಿಗೇಳಿ ಹೋಗ್ಬಿಡೋಣ. ಹೆಂಗೋ ಕಳ್ಳಿನೇ ಸುತ್ತಾಡ್ತೀವಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 37,549 ಆಗಿದೆ. ಬಂತ ಇಲ್ಲ ಗೊತ್ತಿಲ್ಲ ಗೈಸು. 144 ರೂಪಾಯಿದು. ಓಂ ನಮಃ ಶಿವಾಯ, ಜೈ ಆಂಜನೇಯ. ಬಂತು ಇಲ್ಲ ಯಾರು ಗೊತ್ತು ಏನು ಗೊತ್ತಾಗ್ತಲ್ಲ, ಇನ್ನೂ ತೋರಿಸ್ತಾನೆ ಇಲ್ಲ. ಬಂತು ಗೈಸು. 9 ನಿಮಿಷ ಪಿಕಪ್ಪು. ಇಲ್ಲಿಂದ ಕುಡಿಗಳಿಗೆ ಕ್ಯಾನ್ಸಲ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಕಸ್ಟಮರು. ನಾವು ಪಿಕಪ್ಪಿಗೆ ಹೋಗ್ಬಿಡೋಣ, ಏನಂತೀರ? ಇಲ್ಲಿಂದ ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಪಿಕಪ್ ಐತೆ. 3.200 ಮೀಟ್ರು. ಕ್ಯಾನ್ಸಲ್ ಮಾಡದೇ ಇರಲಪ್ಪ, ಸಾಕಷ್ಟೇ, ಮತ್ತೇನೂ ಬೇಡ. ಏನಂತೀರ ಗೈಸು? ಮತ್ತು ರ್ಯಾಪಿಡೋ ಒಬ್ಬರು ಎಲ್ಲ ಓಪನ್ ಮಾಡ್ಕೊಂಡು ಇಲ್ಲಿದೆ ಯಾವ್ದಾರು ಒಂದು ಕೊಟ್ಟಂದ್ರೂ ಕೊಡಲಿ ಅಂತ ಹಿಂಗೆ ಕಲ್ಲಿನ ಸುತ್ತಾಡ್ತಾಯಿದ್ದೀನಿ. ಇನ್ನೂ ಒಂದು ಬಿದ್ದಿರಲಿಲ್ಲ, ಇದೇ ಫಸ್ಟ್ ಬಿದ್ದಿರೋದು. ಐಟಮ್ ಡೆಲಿವರಿನಾ ಕಾಲ್ ಮಾಡಿಬಿಟ್ಟು ಕೇಳೋಣ ರೀ ಗೈಸ್. ಸಿಗ್ತೀನಿ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಏನೋ ಒಂದು ಐಟಮ್ ಐತೆ, ಇದ್ರದ್ದು ಕುತ್ಕೊಳ್ಳುತ್ತೆ ಬಿಡಿ ಬ್ಯಾಗಲ್ಲಿ, ಪರವಾಗಿಲ್ಲ. ಕೊಡಿ ಸರ್. ಇಲ್ಲ ಇಲ್ಲೇ ಮೇಲಿಂದಾನೆ ಕೊಡ್ಬೋದು. ತಗೊಳ್ಳಿ. ಯಾರು ನಮ್ದಾ? 9741-070. OTP ಹೇಳಿ ಸರ್. ಹಾಂ ಬಂತು. 7185 ಓಕೆ. ಡ್ರಾಪ್ ಕರೆಕ್ಟಾಗಿದೆಯಲ್ಲ ಸರ್? ಅವ್ರ ನಂಬರು ತೊಗೊಳ್ಳಿ. ಒಂದೇ ನಿಮಿಷ. ರಾಮಮೂರ್ತಿನವ್ರು. ಹಾಂ ಸರ್. ಹಾಂ ಹೇಳಿ ಸರ್ ನಂಬರು. ಹೌದಾ? ಓಕೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಕಾಲ್ ಮಾಡ್ತೀನಿ ಬಿಡಿ, ಎಲ್ಲರೂ ನಿಮಗೆ ಮಾಡ್ತೀನಿ. ಬನ್ನಿ ಗೈಸು, ಪಿಕಪ್ ಮಾಡ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಇಟ್ಬಿಡೋಣ. ಕುತ್ಕೊಳ್ಳುತ್ತೆ ಎಲ್ಲ ಗೊತ್ತಿಲ್ಲ, ಬ್ಯಾಗಲ್ಲಿ ಕುತ್ಕೊಳ್ಳುತ್ತೆ. ಒಂದು ಸೈಡ್ ಇದನ್ನು ಮಾಡಿಕೊಂಡ್ರೆ ಹಾಗೆ. ಇಲ್ಲಿಂದ ರಾಮಮೂರ್ತಿ ನಗರ ಐತೆ, ಹಿಂಗೆ ಹಾಕಿಬಿಡೋಣ ಗೈಸ್. ಯಾವುದೋ ಎಲೆಕ್ಟ್ರಿಕಲ್ ಐಟಮ್ ಇರೋದು. ಇಷ್ಟು ಹಾಕಿದ್ರೆ ಮುಗಿದೋಯ್ತು ಗೈಸ್, ಏನಂತೀರ? ಬನ್ನಿ ಇವಾಗ ರಾಮಮೂರ್ತಿ ನಗರ ಕಡೆನ ಪೋಟ್ರಲ್ಲಿ ಹಾಕ್ಕೊಂಡು, ಪೋಟ್ರ್ ಅಂತೀನಿ. ಹಾಂ ಸರ್. ರ್ಯಾಪಿಡೋದಲ್ಲಿ ರಾಮಮೂರ್ತಿ ನಗರ ಅಂತ ಹಾಕ್ಬಿಟ್ಟು ಹೋಗೋಣ. ಹಲೋ ಸರ್, ಇದು ಸೆಕೆಂಡ್ ಫ್ಲೋರಲ್ಲಿ ಯಾವ್ದು ಮನೆ ಸರ್? 3 ಮನೆ ಇದೆಯಲ್ಲ? ಓಕೆ. ಹಾಂ, ರೈಟಲ್ಲಿದ್ದೀನಿ. ಫೋನ್ ಮಾಡಿ. ಓಕೆ, ಫೋನ್ ಮಾಡಿ. ಇರೋ ಅಮೌಂಟ್ ಇಸ್ಕೊತೀನಿ. ಒಂದು ನಿಮಿಷ, ಇನ್ನೂ ಅಮೌಂಟ್ ಪೇ ಆಗಿಲ್ಲ. ತೊಗೊಂಡ್ಬಿಟ್ಟು ಹೋಗೇ ಬಿಟ್ರ. ಇರಿ ಗೈಸ್, ನೋಡೋಣ. ಇನ್ನೂ ಬಂದಿಲ್ಲ ಅಮೌಂಟ್. ಇದೆ ಫೋನ್ಪೇ ಅಂತ ನಂಬರ್ ಹೇಳಿದ್ದೀನಿ, ನೋಡೋಣ ಬರುತ್ತೆ ಏನಂತ. ಸಿಗ್ತೀನಿ ರೀ. ಇದು ಇನ್ನೊಂದು ಆರ್ಡ್ರ್ ಬಿದ್ದೈತೆ, ಅದು ಹೆಬ್ಬಾಳಕ್ಕೆ ಬಿದ್ದೈತೆ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇದು ಬರುತ್ತಲ್ಲ ಅಂತ ನೋಡೋಣ. ಡ್ರಾಪ್ ಆದರೂ ಕೊಟ್ಬಿಡೋಣ, ಹೋಗಲಿ. ಎಲ್ಲಿ ಬಂದೈತೆ ನೋಡೋಣ. ಅದಕ್ಕೆ ಇನ್ನೊಂದು ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಓಪನ್ ಆಗೋದೇವ್ರೆ. ಇದೇನು ಲೊಕೇಶನ್ ಓಪನ್ ಆಗ್ತಾವಲ್ಲ ಗೈಸ್. ಪಿಕಪ್ ಐತೆ, ಓಪನ್ ಆಗೋ. ಆಯಿತು. 1.3. ಬನ್ನಿ ಹೋಗೋಣ ಪಿಕಪ್ಗೆ. ಗೈಸ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಎಷ್ಟು ಮೇಡಮ್? 4120. ಬನ್ನಿ ಗೈಸು. ಇಲ್ಲಿಂದ ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲಿ ಹೆಬ್ಬಾಳಕ್ಕೆ ಬಿದ್ದಿರ್ಬೇಕು ಅನ್ಕೋತೀನಿ. ನೋಡೋಣ ಎಷ್ಟು 12 ಕಿಲೋಮೀಟ್ರು ಕರೆಕ್ಟಾಗಿ ಹೆಬ್ಬಾಳ ಬಿದ್ದುಬಿಟ್ಟೈತೆ. ಮೇಡಮ್ ಚರ್ಚ್ ಹತ್ರಣ ಬನ್ನಿ ಗೈಸು, ಚರ್ಚ್ಗೆ ಹೋಗೋಣ. ಹೆಬ್ಬಾಳ ಬ್ರಿಡ್ಜ್ ಹತ್ರ ಇರೋದು. ಅಲ್ಲೊಂದು ಚರ್ಚ್ ಇದೆ, ಬ್ರಿಡ್ಜ್ ಕೆಳಗಡೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಎಲ್ಲಿ? ಚರ್ಚ್ ಹತ್ರ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ಇದಕ್ಕೆ. ಮೇಡಮ್ 137 ಸ್ಕ್ಯಾನ್. ಡ್ರಾಪ್ ಕೊಟ್ಬಿಡೋಣ ಹಾಗೆ ಕಂಪ್ಲೀಟು. ಟೇಕ್ ಫೋಟೋ ಕೇಳ್ತೈತೆ ಗೈಸ್. 1 ಸೆಕೆಂಡ್ ತೊಗೊಳ್ಳಿ. ಸೆಲ್ಫಿ ಕೊಟ್ಬಿಡೋಣ. ಕಂಟಿನ್ಯೂ ಇರಿ, ಸೆಲ್ಫಿ ಕೊಟ್ಬಿಡೋಣ ಫಸ್ಟು.
ಬಂಡಿಗೆ ಇದು ಡ್ರಾಪ್ ಕೊಟ್ಟೆ. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಇಲ್ಲಿಂದ ಯಾವುದು 35 ರೂಪಾಯಿ. ಈಗ 6 ಕಿಲೋಮೀಟ್ರ್ ಪಿಕಪ್ ಅಂತ ನೋಡಿ ಗೈಸ್. ಏನು ಮಾಡ್ತೀರಾ, ಊಬರಲ್ಲಿ ಈ ಥರ ಕೊಡ್ತಾ ಇರ್ತಾನೆ. ಬಂಡಿಗೆ ಇದು ಮತ್ತೆ ಎಲ್ಲೆಲ್ಲಿ ಕೊಡ್ತಾನೆ ನೋಡೋಣ. ಡ್ರಾಪ್ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀನು ಬೈಕ್ ಟ್ಯಾಕ್ಸಿ ಹೊಡಿತಾ ಇರು. ಗೈಸ್ ರ್ಯಾಪಿಡೋದಲ್ಲಿ ಒಂದು ಬಿದ್ದೈತೆ. ಹಲೋ ಹಲೋ, ಹಾಂ ಬಂದಿದ್ದೀನಿ. ಬೇಕ್ರಿ ಇದೆಯಲ್ಲ ಅಲ್ಲಿದ್ದೀನಿ. ಓಕೆ ಬನ್ನಿ ಗೈಸು, ಪಿಕಪ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ನಾಷ್ಟ ಗಿಷ್ಟ ಮಾಡಿದೆ ಬ್ರಾಹ್ಮಿಣ್ಸ್ ಹೋಟೆಲ್ ಹತ್ರ, ನಮ್ಮ ಇವ್ರ ಹತ್ರ ಫ್ರೆಂಡ್ ಹೋಟೆಲ್ ಹತ್ರ. ಟೀನು ಕುಡ್ದೆ ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಮೋಗಿ ಒಂದು ಆರ್ಡ್ರ್ ಬಿದ್ದೈತೆ. ಪಿಕಪ್ ಹತ್ರ ಕಸ್ಟಮರ್ ಬರ್ತಾನೆ ಅಂತ ಹೇಳಿದ್ರು. ನೋಡೋಣ. ಒಂದು ಇದರಲ್ಲಿ ಊಬರಲ್ಲಿ 298 ಆಗಿದೆ. ಇದರಲ್ಲಿ ಒಂದು 170 ರೂಪಾಯಿ ಕೊಟ್ಟಾನೆ ಹೊರಮೋಕೆ. ಇದನ್ನು ಡ್ರಾಪ್ ಕೊಟ್ಟರೆ ಒಂದು 400 ಚಿಲ್ಲರೆ ಆಗುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತ. ಗೈಸ್ ಯಾರ್ಯಾರು 2 ಜನ ಬರ್ತಾರೆ. ಅಣ್ಣ ನಿಮ್ಮದು ರ್ಯಾಪಿಡೋನಾ? ನಮ್ಮದು ಆರ್ಡ್ರ್ ರ್ಯಾಪಿಡ್. ಯಾರ್ದು ನೀವು? ನಮ್ದು ಯಾರ್ದು? ಅವ್ರದ್ದು ಯಾರ್ದು ಹೇಳಿ. ಯಾರು ಮೇಡಮ್? OTP ಹೇಳಿ. 0725. ಬಂಡಿಗೆ ಇದು ಇಲ್ಲಿಂದ ಹೊರಮೋಗೆ 17 ಕಿಲೋಮೀಟ್ರು ಡ್ರಾಪ್ ಇರೋದು. ಒಂದೇ ರೋಡು, ಕಲ್ಯಾಣ ನಗರ ನಿಮಗೆ. ಆವಾಗಲೇ ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡೋಕೆ ಹೋಗಿದ್ನಲ್ಲ, ಅಲ್ಲಿಗೆ ಡ್ರಾಪು. ಓಡಿಸ್ಲಾ ಮೇಡಮ್? ಬಂಡಿಗೆ ಇದು ಹೋಗೋಣ ಇವಾಗ ಇಲ್ಲಿಂದ. ಇದು ಇವಾಗ ಡ್ರಾಪ್ ಮಾಡೋಕ್ಕೆ ಬಂದೆ. ಆಲ್ಮೋಸ್ಟ್ ಅರ್ಧ ಗಂಟೆಲಿ ಬಂದುಬಿಟ್ಟಿದ್ದೀನಿ. ಎಷ್ಟು ರೂಪಾಯಿ ಆಗಿತ್ತು? 155 ರೂಪಾಯಿ. ಹೆಲ್ಮೆಟ್ ಕೊಡಿ ಮ್ಯಾಮ್. 155. $155 ಡ್ರಾಪು. ಓಕೆ ಹಾಂ ಹೌದು. ಎಕ್ಸ್ಟ್ರಾ ಕರ್ನ ಆಯಿತು ಕರ್ದು ಸುಮ್ಮನೆ ಕೇಳಿದ್ದ. ಬಣ್ಣಿಗೆ ಇಲ್ಲಿಂದ 1.5 ಇದನ್ನು ಸರ್ಜ್ ಇದೆ ಅಂತೆ. ನೋಡೋಣ ಎಲ್ಲಿ ಕೊಡ್ತಾನಂತ. ಮತ್ತೆ ಸಿಗ್ತೀನಿ ಆಮೇಲೆ. ಕೊಡಿ ಮೇಡಮ್ ಹೆಲ್ಮೆಟ್. ಆಗಿದೆಯಾ? ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು, ಬಾಯ್. ಬನ್ನಿಗೆ ಅದು ಡ್ರಾಪ್ ಮಾಡಿದ್ದೀನಿ. ಇನ್ನೂ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಗೈಸ್. ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸಿಗುತ್ತೆ ನಿಮಗೆ. 157 ಮೇಡಮ್. ಬನ್ನಿಗೆ ಇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ 157 ತೊಗೊಳ್ಳಿ, ಸ್ಕ್ಯಾನ್ ಮಾಡಿ. ಡ್ರಾಪ್ ಆಯಿತು 157. 300 ಚಿಲ್ಲರೆ ಆಗಿದೆ ಇದು ಇದರಲ್ಲಿ. ಊಬರಲ್ಲಿ ಆಗಿದೆ. ಓಕೆ ಥ್ಯಾಂಕ್ ಯು. ಬನ್ನಿ ಈಗ ಇದು ಮತ್ತೆ ಎಲ್ಲಿ ಕೊಡ್ತಾರೆ ನೋಡೋಣ. ಲಾಗಿನ್ ಆಗಿಬಿಡೋಣ. ಊಬರ್ ಲಾಗಿನ್ ಆಗಿದ್ದೀನಿ. ಇಲ್ಲಿಂದ ಈ ಕಡೆ ಅಲ್ಲಿ ಮೇನ್ ರೋಡ್ಗೆ ಹೋಗ್ಬಿಟ್ಟು ನಿಂತ್ಕೋತೀನಿ. ಎಲ್ಲಿ ಕೊಡ್ತಾನಂತ ಪಿಕಪ್ಪು. ಊಬರು ಓಪನ್ ಮಾಡ್ಕೋತೀನಿ. ಹಾಗೆ ಪೋಟ್ರು ಓಲಾ ಊಬರ್ ಓಪನ್ ಆಗಿದೆ. ಇನ್ನು ಪೋಟ್ರು ಓಪನ್ ಆಯಿತು. ಇನ್ನಿರೋದು ಒಂದೇ ಒಂದು ಆಪ್ಷನ್ಸ್ಗೆ ಓಲಾ ಓಪನ್ ಮಾಡ್ಕೋಬೇಕು. ಇದೇನಾಗ ಇದು ಬೆಳಗ್ಗೆಯಿಂದ ನೆಟ್ವರ್ಕ್ ಇಶ್ಯೂ ಆಗ್ತೈತೆ ನಂದಂದ್ರೂ. ಅದೇನು ಫೋನ್ ಅಪ್ಡೇಟ್ ಮಾಡಿದ್ರು ಹಿಂಗೆ ಇದನ್ನು ಮಾಡ್ಕೊಂಡ್ರೆ ಹಿಂಗೆ ಹೋಗಲ್ಲ. ಆ ಬುಳಿ ಮಗ ಹೋಗ್ತಾನೆ 3 ಕಿಲೋಮೀಟ್ರ್ ಗೈಸ್. ಇದೀಗ ಸಿಗ್ತೀನಿ ಗೈಸ್. ಇದು ಬಂದಿರೋದು ಪಿಕಪ್ ಮಾಡ್ಕೊಂಡಿದ್ದೀನಿ. ಐಟಮ್ ನೋಡಿ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನೋಡೋಣ ರೀ. ಬ್ಯಾಗಲ್ಲಿ ಇಟ್ಕೊಂಡು ಬಿಡೋಣ. ಹಾಗೆ ಇಲ್ಲಿಂದ 28 ಕಿಲೋಮೀಟ್ರ್ ಗೈಸ್. ಪಾರ್ಸಲ್ ಬಿದ್ದಿರೋದು ನನಗೆ ತೊಗೊಳಕ್ಕೆ ಹೇಳಿದ್ರು. PG ಒಳಗಡೆಯಿಂದ, ಲೇಡೀಸ್ PG ಒಳಗಡೆಯಿಂದ ಏನು ಬಿಡ್ತಾರೆ. ಅದಕ್ಕೆ ಮೇಲ್ಗಡೆ ಬಿಡೋಲ್ಲ, ರೂಮ್ಗೆಲ್ಲ. ಚಾಕ್ಲೇಟ್ಸ್ ಏನೋ ಇದೆ ಅಂತ ಇದರಲ್ಲಿ. ಆಲ್ಮೋಸ್ಟು ತೊಗೊಳ್ಳೋಣ. ಕೂತ್ಕೊಳ್ಳೋದು ಬ್ಯಾಗಲ್ಲಿ. ಇನ್ನು ಕರೆಕ್ಟಾಗಿ 28 ಕಿಲೋಮೀಟ್ರು ಜೈ ಆಂಜನೇಯ ಅಂದ್ಕೊಂಡು ಹೋಗ್ತಾ ಇರೋದಷ್ಟೇ. ಅಲ್ಲಿಂದ ಯಾವ ಏರಿಯಾ ಕಡೆ ಇದು ಬಿದ್ದಿರೋದು? ಬನಶಂಕರಿ ಹಿಂಗೋದ್ರೆ 29 ಕಿಲೋಮೀಟ್ರು. ಮೈಸೂರು ರೋಡ್ ಗೈಸ್. ಉಳ್ಳಾಳ ಯಾವ ಕಡೆ ಹೋಗೋಣ? ದಮ್ಲೂರು, ಜಯನಗರ, ಯಾವ ಕಡೆಯಿಂದ ಹೋಗಲಿ ಅಂತ ಗೊತ್ತಾಗ್ತಲ್ಲ. ಹಿಂಗೋದ್ರೆ 48 ಕಿಲೋಮೀಟ್ರು, 29 ಕಿಲೋಮೀಟ್ರು, 27, 28. BTM ಕಡೆಯಿಂದ ಹೋಗ್ಬಿಡೋಣ ಗೈಸ್. ಹೆಂಗೋ ಒಂದೇ ರೋಡ್ ಇರುತ್ತಲ್ಲ, ಸಿಗ್ನಲ್ಗಳು ಜಾಸ್ತಿ ಇರೋಲ್ಲ. BTM ಮುಂದೆ ಹೋದರೆ ಸಿಗ್ನಲ್ಗಳು, ಈ ಕಡೆ ಯಾವುದೂ ಇರಲ್ವಲ್ಲ. ಈ ಕಡೆಯಿಂದ ಹೋಗ್ಬಿಡೋಣ. ಸಿಗ್ತೀನಿ ಗೈಸ್. ಮಲ್ಸಂದ್ರ ಹತ್ರ ಡ್ರಾಪ್ ಮಾಡೋಕ್ಕೆ ಬಂದಿದೆ ಪಾರ್ಸಲು. ಅದ್ರೇನು ಗೊತ್ತಾ, 4 ಕಿಲೋಮೀಟ್ರು ಇದನ್ನೈತೆ, ಡ್ರಾಪ್ ಲೊಕೇಶನ್ ಚೇಂಜ್ ಆಗಿಬಿಟ್ಟೈತೆ. ಏನು ಮಾಡೋದು? ಪಾರ್ಸಲ್ ಆರ್ಡ್ರ್ ಅಲ್ವಾ, ಬೈಕ್ ಟ್ಯಾಕ್ಸಿ ಇದ್ರೆ ಬಿಟ್ಬಿಟ್ಟು ಹೋಗಿಬಿಡ್ತೈತೆ.
ಅವ್ರ ಹತ್ರ ಬೈಕು ಇಲ್ಲ ಸರ್. ಬನ್ನಿ ಸರ್ ಲೊಕೇಶನ್ ಹಾಕೋರೆ ಪಾರ್ಸೆಲ್ ಇದ್ರ ತೊಗೊಂಡು. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನು ಈ ಹೆಣ್ಮಕ್ಳು ಪಾರ್ಸಲ್ಗಳಲ್ಲಿ ಲೊಕೇಶನ್ ಹಾಕ್ತಾರೆ ತಲೆ ಕೆಟ್ಟೋಗ್ಬಿಡತ್ತೆ. ಯಾರಿಗೋ ಜೇಂಟ್ಸ್ದವ್ರಿಗೆ ಕೊಡಬೇಕು ಅದು ಪಾರ್ಸಲ್ ಆರ್ಡ್ರನ್ನ. ಚಾಕ್ಲೇಟ್ಸು ಅದು ಇದು ಐತೆ. ಆ ಪಿ ಜಿಯಿಂದ ಇಲ್ಲಿಗೆ ಬಂದರೆ 28 ಕಿಲೋಮೀಟ್ರು. ಇನ್ನು ಮತ್ತು ಟೋಟಲ್ 32 ಕಿಲೋಮೀಟ್ರ್ ಆಯ್ತು ಗೈಸ್. ಏನು ಮಾಡೋದು? ಅಲ್ಲಿಂದ ಬಂದಿದ್ರೆ ನನಗೆ ಹತ್ರನೇ ಆಗೋದು. ಇನ್ನೂ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇರೋದು ಆ ಸೈಡೆ ಉತ್ರಳ್ಳಿ ಕಡೆ 3-4 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ ಗೈಸ್, ಅನುಭವಿಸ್ಲೇಬೇಕು ಒಂದೊಂದು ಸರಿ. ಆಗ್ತಾ ಇರ್ತಾವೆ ಈ ಥರ. ನಿಮಗೂ ಈ ಥರ ಆಗಿದೆ. ಆಲ್ಮೋಸ್ಟ್ ನನಗೆ ಬೈಕ್ ಟ್ಯಾಕ್ಸಿ ಆಗಿದ್ರೆ ನಾನು ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ಹೋಗ್ರಿ ಬೇಕಾರೆ ಅಂದ್ಬಿಡ್ತಿದ್ದೆ. ಯಾವತ್ತೂ ಹೋಗೋಲ್ಲ. ಇನ್ನು ಮತ್ತೆ ಇಲ್ಲಿಂದ ಹೋಗ್ಬೇಕು ನೋಡಿ 3-4 ಕಿಲೋಮೀಟ್ರ್. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಡ್ರಾಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಮಾಡಿಬಿಡೋಣ ರೀ. ಎಲ್ಲವರು ಯಾರಿಗೆ ಗೊತ್ತು. ಲೊಕೇಶನ್ ಹತ್ರ ಅಂತೂ ಬಂದುಬಿಟ್ಟಿದ್ದೀನಿ. ಯಾವ ಮನೆಯಪ್ಪ ಬರ್ತಾ. ಹಲೋ ಸರ್, ಕೊಟ್ಟಿರೋ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಹಾಂ, ಎಲ್ಲಿದ್ದೀರಾ? ಇಲ್ಲಿ ಬನ್ನಿ. ಬನ್ನಿ ಗೈಸ್, ಇಲ್ಲಿಂದ ಪೇಮೆಂಟ್ ಎಷ್ಟಪ್ಪ ಆಗಿತ್ತು ಅಂತ ನೋಡೋಣ. 288 ಆಗಿದೆ ಪ್ಲಸ್ 4 ಕಿಲೋಮೀಟ್ರು. ಟೋಟಲ್ ಅಮೌಂಟು 328 ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾರೆ. 4 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. 40 ರೂಪಾಯಿ ಎಕ್ಸ್ಟ್ರಾ? ಹಾಂ ಹೌದು. ಮತ್ತೆ ಕೈಲ ಯಾಕಂದ್ರೆ ಫ್ರೀಯಲ್ಲಿ ಇಲ್ಲಿ ನೋಡಿ ಒಂದು ನಿಮಿಷ. ಇಲ್ಲ ಹೇಳ್ತಾ ಇರೋದು ನಾನು. ಇಲ್ಲ ಆಗಿಲ್ಲ ಪೇಮೆಂಟ್ ಬೇಕಾದ್ರೆ ನೋಡಿ ಇಲ್ಲೇ ತೋರಿಸ್ತೈತೆ. ಇಲ್ಲ ಹೇಳ್ಬೇಕಲ್ಲ ಫಸ್ಟಕ್ಕೆ. ಇಲ್ಲ ಐತಪ್ಪ ಇದು 328. ನಮ್ಗೆ ಕೊಡೋದೇ ಕಿಲೋಮೀಟ್ರಿಗೆ 10 ರೂಪಾಯಿ ಅಲ್ವಾ? ಆ ಲೆಕ್ಕದ ಪ್ರಕಾರ ಇಸ್ಕೊತೀವಿ ನಾವು ಅಷ್ಟೇ, ಜಾಸ್ತಿನೇ ಏನು ಬೇಡ. ಗೊತ್ತಿಲ್ಲ ಸರ್ ನಮ್ದಿದ್ದು. ಐಟಮ್ ಇದೆಲ್ಲ ಚೆಕ್ ಮಾಡಿಸ್ಬೇಕಾರೆ ಎಲ್ಲ ಇದೆ ನೋಡಿ. ಗೈಸ್ ಪಾರ್ಸಲ್ ಅಂತೂ ಕೊಟ್ಟೆ 328 ರೂಪಾಯಿ ಮಾಡಿಸ್ಕೊಂಡೆ. ಯಾಕಂದ್ರೆ 4 ಕಿಲೋಮೀಟ್ರ್ ಬಂದಿದ್ನಲ್ಲ ಎಕ್ಸ್ಟ್ರಾ, ಅದ್ಯಾರು ದುಡ್ಡು ಕೊಡ್ತಾರೆ? ಇಲ್ಲಿಂದ 2.5 ಕಿಲೋಮೀಟ್ರ್ ತೋರಿಸೈತೆ ಅವ್ರಿಗೆ. ಅಂದರೆ ಡ್ರಾಪನ್ನ ಸುತ್ತಾಡ್ಕೊಂಡು ಬರ್ಬೇಕಲ್ಲ. ಈ ಕಡೆ ಏರಿಯಾಗೆ ಗೊತ್ತಿಲ್ಲ, ಸುತ್ತಾಡ್ಕೊಂಡು ಬರ್ಬೇಕು. ಅವ್ನು ಹೆಂಗೆ ಮ್ಯಾಕ್ ತೋರಿಸೋಣ ಹೆಂಗೆ ಬಂದಿದ್ದೀನಿ. 4 ಕಿಲೋಮೀಟ್ರಿಗೆ ಇದ್ದರೆ 40 ರೂಪಾಯಿ ಕೊಟ್ಟರು. 328 ರೂಪಾಯಿ ಟೋಟಲ್ ಮಾಡಿದ್ರು. ಎಷ್ಟಪ್ಪ ಅಂದರೆ ಟೋಟಲು ಊಬರಲ್ಲಿ 586 ರೂಪಾಯಿ ಆಗಿದೆ ಗೈಸ್. ಪರವಾಗಿಲ್ಲ. 540 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಟೋಟಲು. ಪರವಾಗಿಲ್ಲ. 586 ರೂಪಾಯಿ ಲೆಕ್ಕ ಹಿಡಿಯೋಣ. ನೋಡೋಣ. ಇಲ್ಲಿ ಒಂದು ಬಂದುಬಿಟ್ಟು ಯಾವುದೂ ಬಿದ್ದಿಲ್ಲ ಇನ್ನೂ. ಎಲ್ಲ ಲಾಗಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಓಲಾ, ಊಬರ್, ರ್ಯಾಪಿಡೋ, ವೋಟ್ರ್ ಒಂದು ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಇಲ್ಲೇ ಟೀಗೆ ಕುಡ್ಕೊಂಡು ಸಿಗ್ತೀನಿ. ತೊಗೊಳ್ಳಿ ಮೇಡಮ್. ಗೈಸ್ ಇಲ್ಲಿಂದ ಪಿಕಪ್ ಬಂದಿದ್ದೀನಿ ಓಲಾದಲ್ಲಿ. OTP ಹೇಳಿ ಮೇಡಮ್. 2742. ಎಲ್ಲಿ ಅಂದರೆ ಗೈಸು ಇಲ್ಲಿಂದ ಗಣೇಶವರು ಯಾವ ಕಡೆಯಿಂದ ಹೋಗೋದಂತ ನಮ್ಮ ತಾಯಿನೂ ಗೊತ್ತಿಲ್ಲ ಗೈಸು. ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಯಾವ ಸೈಡಿಂದ ಹೋಗೋದು ಮೇಡಮ್? 18 ಕಿಲೋಮೀಟ್ರು ಈ ಕಡೆಯಿಂದ ಹೋಗುತ್ತಾ? ಯಾವ ಸೈಡ್ ಅಂತ ಇದು ಗೊತ್ತಾಗ್ತಾಯಿಲ್ಲ ಲೊಕೇಶನ್. ಇಲ್ಲ ನನಗೂ ಲೊಕೇಶನ್ ಈ ಕಡೆ ಏರಿಯಾ ಹೊಸಬಲ್ಲ. ನಮ್ಮದು ವಿದ್ಯಾರಣ್ಯಪುರಮು. ಅಂದರೆ ಈ ಸೈಡ್ ಹೋಗುತ್ತಾ ಗೊತ್ತಾಗ್ತಲ್ಲ. ಬಂದುಬಿಡಿ ಅಣ್ಣ, ಪರವಾಗಿಲ್ಲ. ಬೇಕಾದ್ರೆ ನಾಳೆ ಯೂಟ್ಯೂಬಲ್ಲಿ ಬರ್ತೀರಾ ನೋಡಿ. SRJ ಕನ್ನಡಿಗ ಅಂತ ಚಾನಲ್ ಇದೆ. ಬನ್ನಿ ಗೈಸು, ಇಲ್ಲಿಂದ ಹೋಗೋಣ ಇವಾಗ. ಗೈಸ್ ಇವಾಗ ಬಂದೆ ಡ್ರಾಪ್ ಮಾಡೋಕ್ಕೆ. ಯಾವುದೇ ಏರಿಯಾ ಬಂದರೆ ಇದು ಯಾವುದೇ ಏರಿಯಾ ಐತಪ್ಪ. ಭವನ ಕೊಂಚನಹಳ್ಳಿ ಆಯಿತಾ 7. ಅದರಲ್ಲೇ ಪೇ ಮಾಡ್ತಾಯಿದ್ದೀರಾ? ಸ್ಕ್ಯಾನ್ ಮಾಡಿದ್ರಾ? ಹೌದಾ, ನಾನು ನೋಡಲಿಲ್ಲವಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಯಿತು. ಮತ್ತು ಅದರಲ್ಲಿ ಮಾಡ್ತಾಯಿದ್ದೀರಾ ಅಂತ. ಗೈಸು ಇದಕ್ಕೆ 2 ರೈಡರ್ಸ್ಗೆ ಎಷ್ಟು ರೂಪಾಯಿ ಕೊಟ್ಟಿದೆ ಅಂದರೆ ಆಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಷ್ಟು ರೂಪಾಯಿ? 150 ಎಷ್ಟೋ ಕೊಟ್ಟಿದೆ. ಆಲ್ಮೋಸ್ಟು 165, 150. ನಾನು ಒಳಗಡೆಯಿಂದ ಬಂದುಬಿಟ್ನಲ್ಲ, 200 ಸಮಥಿಂಗ್ ತೋರಿಸ್ಬಿಟ್ಟಿದ್ದಾಗ ಇದು. ಇವಾಗ ಯಾವ ಕಡೆ ಹೋಗೋದಂತಲೇ ಗೊತ್ತಿಲ್ಲ. ಡ್ರಾಪ್ ಮಾಡಿದ್ದೀನಿ, ಹಿಂಗೆ ಹೋಗ್ಬಿಡೋಣ. ಇರಿ, ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಆಪ್ಷನ್ಸ್ ಓಪನ್ ಮಾಡ್ಕೊಂಡು ಬಿಡೋದು ಅಷ್ಟೇ ಗೈಸ್. ಇಲ್ಲಿಂದ ಎಲ್ಲಾದರೂ ಕೊಡಲಿ ಮತ್ತೆ ಹೋಗ್ತಾ ಇರ್ತೀನಿ. ಎಲ್ಲಾದರೂ ಕೊಟ್ಟರು ಹೋಗಲ್ಲ. ಲಾಂಗ್ ಎತ್ಕೋತ 200 ಚಿಲ್ಲರೆ ಐತದು. ಆಲ್ಮೋಸ್ಟ್ ನಾನು ಒಳಗಡೆಯಿಂದ ಬಂದಲ್ಲ ಬಿಡು, ಅಷ್ಟೇ ಕೊಡ್ತಾನಂತ ಅಂದ್ಕೊಂಡೆ. ಆದರೆ ಕಮ್ಮಿ ದುಡ್ಡು ಕೊಟ್ಬಿಟ್ಟ ಗೈಸ್. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಇವಾಗ ಊಬರ್ ಓಪನ್ ಮಾಡಿದೆ, ಪೋಟ್ರ್ ಓಪನ್ ಮಾಡಿದ್ದೀನಿ. ಇಲ್ಲಿಂದ ಒಂದು ಯಲಹಂಕ ಕೊಟ್ಬಿಡಪ್ಪ ದೇವ್ರೆ.
ಇದು ಯಾವ್ಯಾರಪ್ಪ, ಇದು ಒಂಥರ ಐತೆ ಪೂರ್ತಿ ಹಳ್ಳಿ ಏರಿಯಾದಲ್ಲಿರೋದು, ಗುಡ್ಡದ ಮೇಲೆ ಗುಡ್ಡ ಆ ಕಡೆ ಕೆಳಗಡೆ ಡೌನಲ್ಲೈತೆ. ನಾನು ಗುಡ್ಡ ಹತ್ತಿ ಗುಡ್ಡ ಇಳಿದ್ಬಿಟ್ಟು ಬಂದಿದ್ದೀನಿ ನೈಸ್ ರೋಡ್ದು. ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ. ಹಿಂಗೆ ಹೋಗಿ ಸರ್ ಮೇನ್ ರೋಡ್ ಸಿಗುತ್ತೆ ಅಂದರು ಮೇಡಮ್ ಅವರು. ಹಿಂಗೆ ಹೋಗ್ತಾ ಇದ್ದೀನಿ, ನೋಡೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ಯಾವ್ದಾರು ಬಿದ್ದರೆ. ಇದೊಂದು ಅಲ್ಲಿ ಮೌಂಟ್ ಹತ್ರ ಒಂದು ಡ್ರಾಪ್ ಮಾಡಿದೆ ಹೆಗ್ನಳ್ಳಿಯಲ್ಲಿ. ಅದಾದಮೇಲೆ ಇನ್ನೂ ಯಾವುದೂ ಬಿದ್ದಿಲ್ಲ. ಯಾವ ಕಡೆ ಹೋಗ್ಲಿ ಗೈಸ್, ಇಂಡಸ್ಟ್ರಿ ಏರಿಯಾ ಕಡೆ ಹೋಗೋಣ. ಪಿನ್ಯ ಯಾರೊಂದು ಪಾರ್ಸಲ್ ಆರ್ಡ್ರ್ ಬೀಳುತ್ತೇನೆ ಅಂದ್ಕೊಂಡು ಪಿನ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪು ದಾಟ್ಕೊಂಡು ಬಂದೆ. ಎದ್ದು ಕೊಡ್ತಲ್ಲ, ಆಲ್ಮೋಸ್ಟ್ ಒಂದು 1100 ರೂಪಾಯಿ ಆಗಿದೆ. 3 ಆ್ಯಪ್ ಸೇರಿಸ್ಬಿಟ್ಟು ಪೋಟ್ರಲ್ಲಿ ಒಂದೂ ಬಿದ್ದಿಲ್ಲ. ನೋಡೋಣ ಯಾರು ಬೀಳುತ್ತೇನಂತ. ನಮ್ಮ ಏರಿಯಾ ಕಡೆ ಅದು ಇನ್ನೂ ಯಾವುದಾದ್ರೂ ಬಿದ್ದರೆ ಸಾಕಪ್ಪ ಅಂತ ಇದ್ದೀನಿ. ಮನೆ ಕಡೆ ಹೋಗೋಣ ಅಂತ. 1:30 ಆಯಿತು ಟೈಮಿಂಗ್ಸ್. ಹೋಗಿ ಬಿಸಿಲು ಯಪ್ಪ, ಏನು ಬಸ್ದವ್ರು ಬರ್ತಾರಪ್ಪ, ಬೊಕ್ಕಂತ ಹೋಗ್ತಾವೆ ನೋಡಿ ಬಸ್ಸು. ಏನದು ಒನ್ ವೇ ರೋಡಾ? ಇಲ್ಲ, 2 ವೇ ರೋಡು. ಆರಾಮಾಗಿ ಎಲ್ಲರೂ ಮುಂದೆ ಹೋಗ್ತಾವ್ರೆ, ನಾನು ಹೋಗ್ತಾಯಿದ್ದೀನಿ. ಏನು ಈ ರೇಂಜ್ ಮೈ ಮೇಲೆ ಏನು ಬರ್ತಾರೆ ಬಸ್ದವರು. ಬನ್ನಿ ಪರವಾಗಿಲ್ಲ, ಹೋಗೋಣ ನಮ್ಮ ಪಾಡಿಗೆ ನಾವು. ಹಾಗೆ ಗಾಡಿ ಹೊಡ್ಕೊಂಡು 1100 ರೂಪಾಯಿ ಆಗಿದೆ ಅರ್ನಿಂಗ್ಸ್ ಅಷ್ಟೇ. ಇವಾಗ ಮಧ್ಯಾಹ್ನ 1:30 ಗಂಟೆ ಆಗಿದೆ. ಬೆಳಗ್ಗೆ ತಟ್ಟೆ ಇಡ್ಲಿ 2 ತಿಂದಿದ್ದೀನಿ, ಅಷ್ಟರ ಮೇಲೆ ಇದ್ದೀನಿ. ಇನ್ನೂ ಏನೂ ಊಟ ಗೀಟ ಮಾಡಿಲ್ಲ. ಮಾಡೋಣ, ಎಲ್ಲರೂ ಮನೆಗೆ ಹೋಗ್ತಾ ಇರ್ತೀನಿ ಹಾಗೆ. ಗೈಸ್ ಇವಾಗ ಎಲ್ಲಿ ಜಾಳಹಳ್ಳಿ ಏರ್ಪೋರ್ಟ್ಸಲ್ಲಿದ್ದೀನಿ, ಯಾವುದೂ ಕೊಡಲಿಲ್ಲ. ಇನ್ನೇನು ಟೋಟಲ್ ಎಷ್ಟು 12 ಕಿಲೋಮೀಟ್ರ್ ಮನೆ ಖಾಲಿ ಹೋಗ್ತಾಯಿದ್ದೀನಿ ಗೈಸ್. ಏನು ಮಾಡಲಿ, ಜಾಳಹಳ್ಳಿ ಕ್ರಾಸಿಂದ ಮನೆ ಇರೋದು 6 ಕಿಲೋಮೀಟ್ರು. ಅದಕ್ಕೆ ಸುಮ್ಮನೆ ಖಾಲಿನೇ ಹೋಗ್ಬಿಡ್ತಾಯಿದ್ದೀನಿ. ಡ್ಯೂಟಿಗಳು ಜಾಳಹಳ್ಳಿ ಕ್ರಾಸಲ್ಲೇ ಆಫ್ ಮಾಡ್ಕೊಂಡ್ಬಿಟ್ಟು ಯಾವುದೂ ಕೊಡಲೇ ಇಲ್ಲ. ಹಂಗೆ ಬಿಸಿಲೈತಲ್ಲ. 1:50 ಗಂಟೆ ಆಗಿದೆ. ಆಲ್ಮೋಸ್ಟ್ ಮನೆಗೆ ಹೋಗೋಕ್ಕೆ ಇನ್ನೂ ಒಂದು 10 ನಿಮಿಷ ಬೇಕು. ಆಲ್ಮೋಸ್ಟ್ ಇಲ್ಲಿಂದ ಇನ್ನೂ ಒಂದು 5 ಕಿಲೋಮೀಟ್ರ್ ಐತೆ ಅನ್ಕೋತೀನಿ. ಇವಾಗ ಜಾಳಹಳ್ಳಿ ಕ್ರಾಸಿಂದ 1 ಕಿಲೋಮೀಟ್ರ್ ಬಂದಿದ್ದೀನಿ. 1:30, ಇನ್ನೊಂದು 4:30, 5 ಕಿಲೋಮೀಟ್ರ್ ಐತೆ. ಹೋಗೋಣ ಬನ್ನಿರಿ. ಇನ್ನು ಮತ್ತೆ ಡೈರೆಕ್ಟ್ ಸಂಜೆನೇ ಲಾಗಿನ್ ಆಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸು 6:38 ಆಗಿದೆ. ಏನು ಎಚ್ಚರಿಕೆ ಇದೆ ಬಚ್ಚಪ್ಪ. ಚಿಕ್ಕಬಳ್ಳಾಪುರ ಎಷ್ಟು ಕಿಲೋಮೀಟ್ರ್ ಪಿಕಪ್ಪು? 400 ಮೀಟ್ರಾ? ಇದೇನು 3.5 ಕಿಲೋಮೀಟ್ರ್. ಚಿಕ್ಕಬಳ್ಳಾಪುರ ಯಾವ ಕಡೆ ಬಂತು ಗೈಸ್? ಹೋಯ್ತು ಬಿಡಿ, ಪರವಾಗಿಲ್ಲ ಹೋಗಲಿ. ಸಂಜೆ ಆಗಿಬಿಟ್ಟೈತೆ, ನೋಡೋಣ ಎಲ್ಲಿ ಕೊಡ್ತಾನೆ. ಸಂಪಿಗೆ ರಾಮನಗರ, ಶಿವಾಜಿನಗರ. ಶಿವಾಜಿನಗರ ಬೇಡಪ್ಪ. ಈ ಟೈಮಲ್ಲಿ, ಸಂಜೆ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ಆಲ್ಮೋಸ್ಟ್ ಏನು 1100 ರೂಪಾಯಿ ಇರೋದು ಅಷ್ಟೇ. ಅದಾದ ಬಿಟ್ಟರೆ ಏನೂ ಆಗಿಲ್ಲ ಇನ್ನೂ. ನೋಡೋಣ ಎಷ್ಟು ಗಂಟೆವರೆಗೆ ಹೊಡಿತೀನಿ, ಎಲ್ಲಿವರೆಗೂ ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಗೈಸ್. ಟೈಮಿಂಗ್ಸ್ ನೋಡಿದ್ರೆ 7 ಗಂಟೆ ಆಗಿದೆ. ಯಾವುದೂ ಆರ್ಡ್ರ್ ಕೊಡ್ತಾಯಿಲ್ಲ ಅಂತ ಅಂದ್ಕೊಂಡು ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಟ್ಯಾಂಕು ಏನು ಕೊಡ್ತಾಯಿಲ್ಲ. ಎಲ್ಲ ಕೊಟ್ಟಿದ್ದೆಲ್ಲ ಲಾಂಗು. ರ್ಯಾಪಿಡೋದಲ್ಲಿ ಒಂದು 300 ರೂಪಾಯಿ ಚಿಲ್ಲರೆ ಆಗಿದೆ. ಓಲಾದಲ್ಲಿ ಎಷ್ಟಪ್ಪ ಅಂದರೆ ಓಪನ್ ಆಗೋ 321 ಪ್ಲಸ್ 250, 300 ಹಿಡ್ಕೊಳ್ಳಿ. 300, 250, 550 ಓಲಾ ಸೇರಿದ್ರೆ. ಊಬರಲ್ಲಿ 650. ಆಲ್ಮೋಸ್ಟ್ ಒಂದು 1100 ರೂಪಾಯಿ ಗೈಸ್ ಅಷ್ಟೇ ಆಗಿರೋದು ಇವತ್ತು. ಕೆಲಸ ಮಾಡೋಕ್ಕೆ ಬೇಜಾರು ಬರ್ತೈತೆ ಗೈಸ್. ಬೈಕ್ ಟ್ಯಾಕ್ಸಿ ಪೆಟ್ರೋಲ್ ಇಲ್ಲ, ಏನಿಲ್ಲ. ನಾಳೆಯಿಂದ ಯಾವ್ದು ಅಪ್ಲಿಕೇಶನ್ ಮಾಡ್ತೀನಿ ಗೊತ್ತಿಲ್ಲ. ನಾಳೆ ಎದ್ಮೇಲೆ ನೋಡೋಣ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ, ರಾಮಚಂದ್ರಪುರಂ ಹತ್ರ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ